ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಆಪರೇಷನ್ ಸಿಂಧೂರ ನಮ್ಮ ಭಾರತದ ತಾಕತ್ತನ್ನ ಇಡೀ ವಿಶ್ವಕ್ಕೆ ತೋರಿಸಿಕೊಡ್ತು. ಇಷ್ಟು ವರ್ಷ ಭಾರತ ಅಂತ ಹೇಳಿದ್ರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಆಗಿರಬಹುದು, ಪ್ರತಿ ಒಂದರಲ್ಲೂ ಕೂಡ ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗಿದೆ ಅನ್ನುವಂಥ ಒಂದು ಮನಸ್ಥಿತಿ ಇತ್ತು. ಇವತ್ತೊಮ್ಮೆ ರಾಹುಲ್ ಗಾಂಧಿ ಅವರು ಚೈನಾದ ಡ್ರೋನ್ ಅನ್ನು ಹಿಡ್ಕೊಂಡು ಬಹಳ ಎಕ್ಸ್ಪ್ಲೇನ್ ಮಾಡಿದ್ರು, ಹೇಗೆ ವರ್ಕ್ ಆಗುತ್ತೆ ಅದು ಇದು ಪ್ರತಿಯೊಂದನ್ನು ಕೂಡ. ಯಾಕಂದ್ರೆ ಅವರ ಪ್ರಕಾರ ಭಾರತಕ್ಕೆ ಇವೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಇವತ್ತು ಭಾರತ ಅದನ್ನು ತೋರಿಸಿಕೊಡ್ತಾ ಇದೆ. ಅಂಡ್ ಅದೇ ಚೈನಾ ಡ್ರೋನ್ಗಳನ್ನ ಭಾರತ ಹೊಡೆದು ಹಾಕ್ತಾ ಇದೆ. ನಾವು ಕೇವಲ ಇಂಪೋರ್ಟ್ ಮಾಡ್ಕೊಳ್ತೀವಿ, ಎಕ್ಸ್ಪೋರ್ಟ್ ಮಾಡೋಕೆ ಆಗಲ್ಲ ಅನ್ನುವಂತಹ ಆ ವಿಶ್ವದ ಕಲ್ಪನೆಯನ್ನ ಈ ಬಾರಿ ನಾವು ಸುಳ್ಳು ಮಾಡಿ ಹಾಕಿದ್ದೇವೆ. ನಮ್ಮ ಮಿಸೈಲ್ಗಳ ತಾಕತ್ ಏನು, ಮೇಡ್ ಇನ್ ಇಂಡಿಯಾ ತಾಕತ್ ಏನು ಅನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ನಾವು ತೋರಿಸಿಕೊಟ್ಟಿದ್ದೀವಿ. ಆದ್ರೆ ಇಷ್ಟೆಲ್ಲ ನಾವು ಈ ಮಿಸೈಲ್ಗಳ ಬಗ್ಗೆ ಮಾತಾಡುವಾಗ ಈ ಮಿಸೈಲ್ನ ಹಿಂದೆ ಒಂದು ಕಥೆ ಇರುತ್ತಲ್ವಾ, ಅದನ್ನ ನೋಡೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಪ್ರತಿಯೊಂದಕ್ಕೂ ಕೂಡ ಒಂದು ಕಥೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಂಡ್ ಆ ಕಥೆಗೆ ಒಬ್ರು ಹೀರೋ ಇರ್ತಾರೆ. ಹಾಗೆ ಈ ಮಿಸೈಲ್ ಕಥೆಗೂ ಕೂಡ ಒಬ್ರು ಹೀರೋ ಇದ್ದಾರೆ. ವೀಕ್ಷಕರು, ಇವತ್ತು ಇಡೀ ಜಗತ್ತು ನಮ್ಮ ಭಾರತದ ಕ್ಷಿಪಣಿ ಸಾಮರ್ಥ್ಯವನ್ನ ಶ್ಲಾಘಿಸ್ತಾ ಇದೆ. ಅದು ಆಕಾಶ ಆಗಿರಬಹುದು, ಅಗ್ನಿ ಆಗಿರಬಹುದು, ಅಥವಾ ದಿ ಅನ್ಸ್ಟಾಪೇಬಲ್ ಬ್ರಹ್ಮೋಸ್ ಆಗಿರಬಹುದು. ಭಾರತದ ಈ ಕ್ಷಿಪಣಿ ಪ್ರಯಾಣ ಅನ್ನುವಂಥದ್ದೇನಿದೆ ಅದೊಂದು ಯಶೋಗಾಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಈ ಕಥೆಗೆ ನಾನು ಆಗ್ಲೇ ಹೇಳಿದ ಹಾಗೆ ಒಬ್ರು ನಾಯಕರು ಕೂಡ ಇದ್ದಾರೆ. ಹಾಗಾದ್ರೆ ಈ ಕಥೆ ಏನು, ಯಾರು ಆ ನಾಯಕ, ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರ, ಈ ಕಥೆ ಆರಂಭ ಆಗುವಂಥದ್ದು ಜುಲೈ 26, 1983ರಲ್ಲಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಜಿ, ಎಸ್, 1960ರಲ್ಲಿ ಅಬ್ದುಲ್ ಕಲಾಂ ಜಿ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡಿತಾರೆ. ಅದಾದ ನಂತರ DRDO ಅಂದ್ರೆ ರಕ್ಷಣಾ ಸಂಶೋಧನೆ ಅದೇ ರೀತಿ ಅಭಿವೃದ್ಧಿ ಸಂಸ್ಥೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಅಂಡ್ ಅವರ ಮೊದಲ ಪ್ರಾಜೆಕ್ಟ್ಗಳು ರಾಕೆಟ್ಗಳ ಮೇಲೆ ಆಗಿದ್ವು. ವೀಕ್ಷಕರೇ, 1969ರಲ್ಲಿ ಅಂದ್ರೆ DRDO ನಲ್ಲಿ 9 ವರ್ಷಗಳ ಕಾಲ ಕೆಲಸವನ್ನ ಮಾಡಿದ ನಂತರ, ತಮ್ಮ ಸೇವೆಯನ್ನ ಸಲ್ಲಿಸಿದ ನಂತರ ಕಲಾಂಜಿ ಅವರನ್ನ ಇಸ್ರೋಗೆ ವರ್ಗಾವಣೆ ಮಾಡಲಾಗತ್ತೆ. ಅಲ್ಲಿ ಅವರು ಭಾರತದ ಸ್ಪೇಸ್ ಮಿಷನ್ ಅಂದ್ರೆ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. 1970ರಲ್ಲಿ ಕಲಾಂಜಿ ಅವರು 2 DRDO ಯೋಜನೆಗಳನ್ನು ನಿರ್ದೇಶಿಸ್ತಾರೆ. ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, SLV ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ಪ್ರಾಜೆಕ್ಟ್ ಡೆವಿಲ್ ಅಂಡ್ ಇನ್ನೊಂದು ವ್ಯಾಲಿಯಂಟ್, ಸೊ ಇವುಗಳನ್ನ ಬಳಸಿಕೊಂಡು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ಅಭಿವೃದ್ಧಿಪಡಿಸುವಂತಹ ಗುರಿಯನ್ನ ಈ ಮೂಲಕ ಇಟ್ಕೊಂಡಿದ್ರು. ವೀಕ್ಷಕರಿ, ಪ್ರಾಜೆಕ್ಟ್ ಡೆವಿಲ್ ಇದು ಸರ್ಫೇಸ್ ಟು ಏರ್ ಮಿಸೈಲ್ ಮೇಲೆ ಕೇಂದ್ರೀಕೃತವಾಗಿದ್ರೆ, ಪ್ರಾಜೆಕ್ಟ್ ವ್ಯಾಲಿಯಂಟ್ ಇದು ಲಿಕ್ವಿಡ್ ಫೀಲ್ಡ್ ಮಿಸೈಲ್ ನಿರ್ಮಾಣದ ಗುರಿಯನ್ನ ಇಟ್ಕೊಂಡಿತ್ತು. ವೀಕ್ಷಕರೇ, 1982ರಲ್ಲಿ ಕಲಾಂಜಿ ಅವರು ಮತ್ತೆ ತಮ್ಮ ತವರು ಮನೆಗೆ ಬರ್ತಾರೆ. ಅಂದ್ರೆ ಇಸ್ರೋದಲ್ಲಿ ಸುಮಾರು 13 ವರ್ಷಗಳ ಕಾಲ ಕೆಲಸವನ್ನ ಮಾಡಿದ ನಂತರ, ಅಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ ನಂತರ ಕಲಾಂಜಿ ಅವರು ಮತ್ತೆ ಭಾರತದ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಕ್ಷಿಪಣಿ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ DRDO ಹೈದರಾಬಾದ್ಗೆ ನಿರ್ದೇಶಕರಾಗಿ ಮತ್ತೆ ಬರ್ತಾರೆ. ಅದಾಗಿ ಜುಲೈ 26, 1983 ಕಲಾಂಜಿ ಅವರ ನಾಯಕತ್ವದಲ್ಲಿ ನನ್ನ ಭಾರತ IGMDP ಅಂದ್ರೆ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದನ್ನ ಲಾಂಚ್ ಮಾಡಲಾಗುತ್ತೆ. ಈ IGMDP ಅಂದ್ರೆ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ, ಇದರ ಉದ್ದೇಶ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಭಾರತ ಸ್ವಾವಲಂಬನೆಯನ್ನು ಸಾಧಿಸಬೇಕು. ನಾವು ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರಬಾರದು. ನಾವು ಇಂಪೋರ್ಟರ್ ಅಲ್ಲ, ನಾವು ಎಕ್ಸ್ಪೋರ್ಟರ್ ಆಗಬೇಕು. ಅದಕ್ಕೋಸ್ಕರ ಪೃಥ್ವಿ
ಆಗಿರಬಹುದು, ಅಗ್ನಿ ಆಗಿರಬಹುದು, ಆಕಾಶ ಆಗಿರಬಹುದು, ತ್ರಿಶೂಲ್ ಆಗಿರಬಹುದು, ನಾಗ್ ಆಗಿರಬಹುದು, ಹೀಗೆ ಬೇರೆ ಬೇರೆ ದೇಶೀಯ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸುವಂತ ಉದ್ದೇಶವನ್ನ ಇಟ್ಕೊಳ್ತಾರೆ. ವೀಕ್ಷಕರೇ, 1983ರಿಂದ 2008ರ ಅವಧಿಯಲ್ಲಿ ಕಲಾಂಜಿ ಅವರು IGMDP ಅಂಡ್ ಕ್ಷಿಪಣಿ ಅಭಿವೃದ್ಧಿಯ ನಾಯಕತ್ವವನ್ನ ವಹಿಸಿಕೊಳ್ತಾರೆ. ಈಗ ನಾವು ಅವರ ಅಭಿವೃದ್ಧಿ ಮಾಡಿದಂತಹ ಆ ದೇಶೀಯ ಕ್ಷಿಪಣಿಗಳ ಬಗ್ಗೆ ಒಂದು ಸ್ವಲ್ಪ ನೋಡೋದಾದ್ರೆ, ಮೊದಲನೇದು ಪೃಥ್ವಿ. ಇದು ಶಾರ್ಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್. 1988ರಲ್ಲಿ ಮೊದಲ ಬಾರಿಗೆ ಇದರ ಯಶಸ್ವಿ ಪರೀಕ್ಷೆ ಕೂಡ ಆಗುತ್ತೆ. ಸುಮಾರು 350 ಕಿಲೋಮೀಟರ್ ವರೆಗೆ ಗುರಿಯನ್ನು ಇಡಬಲ್ಲದಿದು. ಇನ್ನು ಎರಡನೇದು ಅಗ್ನಿ. ಇದು ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. 1989ರಲ್ಲಿ ಈ ಅಗ್ನಿಯ ಮೊದಲ ಯಶಸ್ವಿ ಪರೀಕ್ಷೆ ನಡೆಯುತ್ತೆ. ನಂಬರ್ 3 ಆಕಾಶ್. ಇದು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಅಂಡ್ ಇದನ್ನ ಮಲ್ಟಿ ಟಾರ್ಗೆಟ್ ಗುರಿಯನ್ನ ಇಟ್ಕೊಂಡು ಸುಮಾರು 15 ವರ್ಷಗಳಲ್ಲಿ ಅಭಿವೃದ್ಧಿ ಕೂಡ ಮಾಡಲಾಗುತ್ತೆ. ನಂಬರ್ 4 ತ್ರಿಶೂಲ್. ಇದು ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ನಂಬರ್ 5 ನಾಗ್. ಇದು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಸೊ ಇವೆಲ್ಲದರ ಮೂಲಕ ಕಲಾಂಜಿ DRDOವನ್ನ ವಿಶ್ವದ ಅತ್ಯುತ್ತಮ ರಕ್ಷಣಾ ಸಂಶೋಧನಾ ಇನ್ಸ್ಟಿಟ್ಯೂಟ್ ಆಗಿ ಪರಿವರ್ತನೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಭಾರತದ ಮಿಸೈಲ್ ಪ್ರೋಗ್ರಾಮ್ ಏನಿದೆ ಅದನ್ನ ಬೇರೆ ಲೆವೆಲ್ಗೆ ಕೊಂಡೊಯ್ತಾರೆ. ವೀಕ್ಷಕರ, ಮುಂದೆ ಕಲಾಂಜಿ ಅವರನ್ನ ರಕ್ಷಣಾ ಸಚಿವರಿಗೆ ವೈಜ್ಞಾನಿಕ ಸಲಹೆಗಾರರಾಗಿ ಆಯ್ಕೆ ಮಾಡ್ತಾರೆ. ಅಷ್ಟೇ ಅಲ್ಲ, DRDOದ ಕಾರ್ಯದರ್ಶಿಯಾಗಿ ಕೂಡ ಅವರನ್ನ ನೇಮಕ ಮಾಡಲಾಗತ್ತೆ. ಮೇ 1998ರಲ್ಲಿ ನಡೆದಂತಹ ಪೋಖ್ರಾನ್ 2 ಪರಮಾಣು ಪರೀಕ್ಷೆಗಳನ್ನ ಕಲಾಂಜಿ ಅವರು ಕೋಆರ್ಡಿನೇಟ್ ಕೂಡ ಮಾಡ್ತಾರೆ. ವೀಕ್ಷಕರ, ಕಲಾಂಜಿ ಅಗ್ನಿ ಅದೇ ರೀತಿ ಪೃಥ್ವಿ ಮಿಸೈಲ್ಸ್ಗಳ ಜೊತೆಗೆ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನು ಕೂಡ ಸೇರಿಸಿ ನಮ್ಮ ಭಾರತದ ಕ್ಷಿಪಣಿ ಸಾಮರ್ಥ್ಯವನ್ನ ಇನ್ನಷ್ಟು ಬಲಪಡಿಸ್ತಾರೆ. ಇನ್ನು 1998ರ ಇಂಡೋ ರಷ್ಯನ್ ಬ್ರಹ್ಮೋಸ್ ಒಪ್ಪಂದಕ್ಕೆ ಕಲಾಂಜಿ ಅವರು ಅಡಿಪಾಯವನ್ನು ಹಾಕುವ ಮೂಲಕ ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಕ್ಷಿಪಣಿ ಯೋಜನೆ ಬ್ರಹ್ಮೋಸ್ ಯೋಜನೆಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ನಿರ್ವಹಿಸ್ತಾರೆ. ಅವರ ಕಾರ್ಯತಂತ್ರ ಆಗಿರಬಹುದು, ಅವರ ದೂರದೃಷ್ಟಿ ಆಗಿರಬಹುದು, ಇವೆಲ್ಲವೂ ಕೂಡ ಇಂಡಿಯಾ ರಷ್ಯಾ ಒಪ್ಪಂದವನ್ನ ಇನ್ನಷ್ಟು ಸುಗಮಗೊಳಿಸುತ್ತೆ. ರಷ್ಯಾದ ತಂತ್ರಜ್ಞಾನ, ಭಾರತೀಯ ಪರಿಣಿತಿ ಇವೆರಡನ್ನ ಬಳಸಿ ಅದ್ಭುತವಾದಂತಹ ಮಿಸೈಲ್ ರೆಡಿ ಮಾಡ್ತಾರೆ. ಅದರ ಸ್ಥಳೀಯ ಉತ್ಪಾದನೆ, ಅದೇ ರೀತಿ ವಿಸ್ತೃತ ಶ್ರೇಣಿಯ ಆವೃತ್ತಿ ಅಂದ್ರೆ ಟೆಕ್ನಾಲಜಿಕಲ್ ಅಪ್ಗ್ರೇಡ್, ಇವೆಲ್ಲದಕ್ಕೂ ಕೂಡ ಸಲಹೆಯನ್ನು ಕೂಡ ಕೊಡ್ತಾರೆ. 2001ರಲ್ಲಿ ನಡೆದಂತಹ ಮೊದಲ ಯಶಸ್ವಿ ಬ್ರಹ್ಮೋಸ್ ಮಿಸೈಲ್ ಪರೀಕ್ಷೆ ನಮ್ಮ ಭಾರತದ ಕ್ಷಿಪಣಿ ಸಾಮರ್ಥ್ಯಗಳನ್ನು ಗುರುತಿಸೋದ್ರಲ್ಲಿ ಯಶಸ್ವಿ ಕೂಡ ಆಗುತ್ತೆ. ವೀಕ್ಷಕರೇ, IGMDP ಅಡಿಯಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ನಿಂದ ಹಿಡಿದು ಸೂಪರ್ಸೋನಿಕ್ ಬ್ರಹ್ಮೋಸ್ ವರೆಗೆ ನಮ್ಮ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಕಲಾಂಜಿ ಅವರ ಕೊಡುಗೆ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಿದ್ವು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ. ಬ್ರಹ್ಮೋಸ್ ಏರೋಸ್ಪೇಸ್ ನಲ್ಲಿ ಅವರ ನಾಯಕತ್ವ ನಮ್ಮ ಭಾರತವನ್ನ ಮಿಸೈಲ್ ತಂತ್ರಜ್ಞಾನದಲ್ಲಿ ನಾಯಕನನ್ನಾಗಿ ಮಾಡಿದ್ರೆ, IGMDP ಇದರ ಕಾರ್ಯತಂತ್ರ ಹಾಗೆ ಯುದ್ಧ ತಂತ್ರದ ಕ್ಷಿಪಣಿಗಳ ಮೂಲಕ ಭಾರತವನ್ನ ಸ್ವಾವಲಂಬಿ ಕೂಡ ಮಾಡಲಾಗತ್ತೆ. ಅವರ ಮಾರ್ಗದರ್ಶನ, ಅವರ ದೂರದೃಷ್ಟಿ, ಅವರ ದೃಷ್ಟಿಕೋನ ಇವತ್ತಿಗೂ ಕೂಡ ನಮ್ಮ ಭಾರತದ ರಕ್ಷಣಾ ನಾವೀನ್ಯತೆಗೆ ಒಂದು ಸ್ಫೂರ್ತಿಯನ್ನ ನೀಡ್ತಾನೆ ಇದೆ. ವೀಕ್ಷಕರು, 1997ರಲ್ಲಿ ಕಲಾಂಜಿ ಅವರು
ನಮ್ಮ ಭಾರತದ ವೈಜ್ಞಾನಿಕ ಸಂಶೋಧನೆ, ಅದೇ ರೀತಿ ರಕ್ಷಣಾ ತಂತ್ರಜ್ಞಾನದ ಆಧುನೀಕರಣಕ್ಕೆ ನೀಡಿದಂತಹ ಆ ಕೊಡುಗೆಗಳನ್ನು ಪರಿಗಣಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಇವತ್ತು ಕಲಾಂಜಿ ಅವರು ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದೆ ಇರಬಹುದು, ಆದರೆ ಅವರ ಕ್ಷಿಪಣಿಗಳು ಇನ್ನೂ ಇವತ್ತಿಗೂ ಕೂಡ ನಮ್ಮನ್ನ ರಕ್ಷಿಸ್ತಾನೆ ಇದೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ಪ್ರತಿಯೊಂದು ಕಥೆಗೂ ಒಬ್ಬ ನಾಯಕ ಇರ್ತಾರೆ. ಈ ಮಿಸೈಲ್ ಕಥೆಯ ನಾಯಕ ನಮ್ಮ ನಿಮ್ಮೆಲ್ಲರ ಪ್ರೀತಿಯ APJ ಅಬ್ದುಲ್ ಕಲಾಂ ಜಿ ಅವರು. ಅಂತಹ ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿತ್ವ, ಶ್ರೇಷ್ಠ ವಿಜ್ಞಾನಿ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಜಿ ಅವರಿಗೆ ನನ್ನದೊಂದು ಸೆಲ್ಯೂಟ್. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.